ನಮಸ್ಕಾರ ಬಂಧುಗಳೇ, ಲೋಕಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷತೆ ಏನಂದರೆ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಪ್ತ ಶನಿವಾರ ವ್ರತನ ನಾನಿವತ್ತು ಕಂಪ್ಲೀಟ್ ಮಾಡಿದ್ದೀನಿ. 7 ಶನಿವಾರ ಕೂಡ ನಾನು ಪೂಜೆನ ಪೂರ್ತಿ ಮಾಡಿದ್ದೀನಿ. ಮನಸ್ಸಿಗೆ ನೆಮ್ಮದಿ, ಖುಷಿ ಹಾಗೂ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಈ ಥರ ವ್ರತನ ನೀವು ಕೂಡ ಮಾಡಿ, ನಿಮಗೂ ಕೂಡ ಆ ದೇವರು ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಎಲ್ಲ ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಸಪ್ತ ಶನಿವಾರ ವ್ರತನ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದೇ ಪದ್ಧತಿ ಅಂತ ಏನಿಲ್ಲ, ನಾನು ಯಾವ ರೀತಿ ಮಾಡಿದೆ ಅನ್ನೋದಷ್ಟೇ ಹೇಳ್ತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ರೀತಿ ಬೇಕಾದರೂ ಪೂಜೆನ ಮಾಡ್ಬೋದು. ದೇವ್ರಿಗೆ ಬೇಕಾಗಿರೋದು ಭಕ್ತಿ, ಶ್ರದ್ಧೆ ಮಾತ್ರನೇ, ಯಾವುದೇ ಆಡಂಬರ ದೇವರು ಕೇಳಲ್ಲ. ಅದರಿಂದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆ ಮಾಡ್ಬೋದು. ನಾನು ಯಾವ ರೀತಿ ಮಾಡ್ತಾ ಇದ್ದೆ ಅಂದರೆ, ನಮ್ಮ ಮನೇಲಿ ವಿಗ್ರಹ ಇದೆ. ನಾನು ಪ್ರತಿ ವಾರ ಕೂಡ ವಿಗ್ರಹಕ್ಕೆ ನನಗೆ ಅನುಕೂಲ ಹೇಗಿದೆಯೋ ಹಾಗೆ ಅಭಿಷೇಕ ಮಾಡ್ಕೊತಾ ಇದ್ದೆ. ಅದಾದಮೇಲೆ ನಾನು ಅಕ್ಕಿ ಹಿಟ್ಟಿನ ದೀಪ, ಅಂದರೆ ನಾನು ಅಕ್ಕಿ ಹಿಟ್ಟಿನ ದೀಪನ ಹಂತ ಹಂತವಾಗಿ ಹೋಗ್ತಾ ಇದ್ದೆ. ಹೇಗೆ ಅಂದರೆ, ಮೊದಲನೇ ಶನಿವಾರಕ್ಕೆ 1 ದೀಪ, 2ನೇ ಶನಿವಾರಕ್ಕೆ 2 ದೀಪ, 3ನೇ ಶನಿವಾರಕ್ಕೆ 3 ದೀಪ, ಈ ರೀತಿ ನಾನು ಹಂತ ಹಂತವಾಗಿ ದೀಪನ ರೆಡಿ ಮಾಡ್ಕೋತಾ ಇದ್ದೆ. ಪ್ರಸಾದಕ್ಕೆಲ್ಲ ಹಂತ ನೋಡಲಿಲ್ಲ ನಾನು. ನನ್ನ ಕೈಲಿ ಎಷ್ಟಾಗುತ್ತೆ ಎಷ್ಟು ರೀತಿ ಆದರೆ, ಅಂದರೆ 2 ರೀತಿ, 3 ರೀತಿ, 4 ರೀತಿ ಪ್ರಸಾದನ ನನ್ನ ಕೈಲಿ ಏನಾಗುತ್ತೋ ಅದು ಪ್ರಸಾದನ ನಾನು ಮಾಡಿ ಇಡ್ತಾ ಇದ್ದೆ. ದೀಪ ಮಾತ್ರ 1, 2, 3, 4 ಈ ರೀತಿಯಾಗಿ ದೀಪ ಮಾಡ್ಕೊತಾ ಬಂದೆ ನಾನು. ಇವತ್ತು 7 ಶನಿವಾರ, 7ನೇ ಶನಿವಾರ ಆಗಿರೋದ್ರಿಂದ 7 ದೀಪ ಕೂಡ ಇಟ್ಟಿದ್ದೀನಿ. ಹಾಗೆ 7 ರೀತಿ ಪ್ರಸಾದ ಕೂಡ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ ನನಗೆ. ಈ ರೀತಿ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ನೀವು ಕೂಡ ಪೂಜೆ ಮಾಡಿ ನೋಡಿ. ನಾನು ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ನಿಮಗೆಷ್ಟು ಆ ಇಡೀ ದಿವಸ ನಿಮಗೆ ಯಾವ ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಯಾವ ರೀತಿ ಮೈಂಡ್ಸೆಟ್ ನಿಮಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಅಭಿಷೇಕ ಮಾಡಾದಮೇಲೆ ದೇವರಿಗೆ ಕಂಪ್ಲೀಟಾಗಿ ಅಲಂಕಾರ ಮಾಡ್ಕೋತಾ ಇದ್ದೆ. ನಂತರ ಫಸ್ಟು ಪೂಜೆ ಮಾಡ್ತಾ ಇದ್ದಿದ್ದು ಗಣಪತಿಗೆ. ನಾನು ಗಣಪತಿ ಯಾಕಂದರೆ ಅವರು ಯಾವುದೇ ಪೂಜೆಗೆ ಅಡೆತಡೆ ಇಲ್ಲದೆ ಅವರೇ ಅಲ್ವಾ ನಮ್ಮನ್ನು ಕಾಪಾಡಬೇಕು. ಅದರಿಂದ ಫಸ್ಟು ನಾನು ಗಣಪತಿ ಪೂಜೆ ಮಾಡಿಕೊಂಡು, ನಂತರ ಕಳಶ ಇಟ್ಟಿರ್ತೀವಲ್ವ, ಕಳಶಕ್ಕೂ ಕೂಡ ನಾವು ಪೂಜೆ ಮಾಡಿಕೊಂಡು, ವಿಗ್ರಹಕ್ಕೂ ಕೂಡ ಅಲಂಕಾರ ಮಾಡಿ ವಿಗ್ರಹಕ್ಕೂ ಪೂಜೆ ಮಾಡಿಕೊಂಡು, ನಂತರ ನಮ್ಮನೇಲಿ ಶ್ರೀಚಕ್ರ ಇದೆ. ಶ್ರೀಚಕ್ರಕ್ಕೆ ನಾನು ಕುಂಕುಮಾರ್ಚನೆ ಕೂಡ ಮಾಡ್ಕೋತೀನಿ. ಅದಾದಮೇಲೆ ಕಂಪ್ಲೀಟಾಗಿ ದೇವ್ರಿಗೆ ನೈವೇದ್ಯ ಸಮರ್ಪಣೆ ಮಾಡಿ, ಕಾಯಿ ಒಡೆದು, ಕಡ್ಡಿ, ಕರ್ಪೂರ ಹಾಗೂ ಪಂಚಾರತಿ ಎಲ್ಲನೂ ದೇವ್ರಿಗೆ ತೋರಿಸಿ ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದೆ. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಒಂದು 2 ನಿಮಿಷ ಕೂತ್ಕೊಂಡು ದೇವ್ರದ್ದು ಕತೆ ಕೂಡ ನಾನು ಕೇಳ್ತಾ ಇದ್ದೆ. ಮೊಬೈಲಲ್ಲಿ ಬರುತ್ತೆ, ನೀವು ಕೂಡ ಹಾಕ್ಕೊಂಡು ಕತೆನ ಕೇಳಿಸ್ಕೊಳ್ಬೋದು. ಈ ರೀತಿಯಾಗಿ ನಾನು ಸಪ್ತ ಶನಿವಾರ ವ್ರತನ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ಕೊಂಡ್ರಾ? ಇಲ್ಲ ಕಣ್ರಿ, ಕಂಪ್ಲೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಮ್ಮ ತಿರುಪತಿ ತಿಮ್ಮಪ್ಪ ಬಡ್ಡಿ ಕಾಸುವಾರು ಅಂತ ಹೇಳ್ತಾರಲ್ವ, ಅದರಿಂದ ಅವ್ರಿಗೆ ಇನ್ನೂ 1 ವಾರ ಪೂಜೆ ಮಾಡಲೇಬೇಕು. ಆ ಇನ್ನೂ 1 ವಾರ ಪೂಜೆ ಎಲ್ಲಿ, ಹೇಗೆ, ಯಾವ ರೀತಿ ಮಾಡ್ತೀನಿ ಅಂತ ಕಾದು ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.